ಗಾಡಿ ಎತ್ಕೊಂಡು ಹೋಗಬೇಕಾಗುತ್ತಾ? ದಯವಿಟ್ಟು ವಿಡಿಯೋ ಒಳಗಡೆ ವಿಡಿಯೋ ಮಾಡಲೇಬೇಡಿ. 1952. ವೆಲ್ಕಮ್ ಬ್ಯಾಕ್. ನನ್ನ ಗಾಡಿ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಎತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. 15 ದಿವಸ ಆಗಿಲ್ಲ, ಒಂದು ವಾರ ಆಯಿತು. ಬಟ್ ಏನೂ ರೆಡಿ ಮಾಡಿಲ್ಲ. ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿಲ್ಲ. ನಾನೇ ಬೆಳಿಗ್ಗೆ ಹೋಗಿದ್ದೆ, ಹೋಗಿ ಮೀಟ್ ಮಾಡ್ಕೊಂಬಂದೆ. ಡಿಸ್ಪ್ಯಾಚ್ ಬಂದಿಲ್ಲ ಸರ್ ಅಂತ ಹೇಳಿದ್ರು. ಒಂದು ವಾರ ಆಯಿತು, ಒಂದು ವಾರದಿಂದ ಡಿಸ್ಪ್ಯಾಚ್ ಕಟ್ತಾನೇ ಇದ್ದಾರೆ. ಅದಕ್ಕೆ ನನ್ನ ಗಾಡಿ ಅಲ್ಲಿದ್ದರೆ ಸೇಫ್ಟಿ ಇಲ್ಲ ಅಂದ್ಬಿಟ್ಟು ಎತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಆಯಿಲ್ ಲೀಕೇಜ್ ಆಗ್ತಾ ಇರೋದು, ಅದೊಂದು ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ರು. ನೋಡಿ ಗಾಡಿ ಇಲ್ಲೇ ಇದೆ. ಧೂಳು ವಾಶ್ ಮಾಡಿ ಅಂತ ಹೇಳಿದ್ರೆ ವಾಶ್ ಕೂಡ ಮಾಡಿಲ್ಲ. ಬೇಕು ಏನೂ ಚೇಂಜ್ ಮಾಡಿಲ್ಲ ಅವರು. ಹೆಂಗಿದೆ ಹಂಗೆ ಹೆಂಗೆ ಕೊಟ್ಟಿದ್ನೋ ಹಂಗೆ ಕೊಟ್ಟಿದ್ದಾರೆ. ಒಂಚೂರು ವಾಶ್ ಮಾಡಿಲ್ಲ. ಇಂಜಿನ್ ಆಯಿಲ್ ಲೀಕೇಜ್ ಆಗ್ತಿತ್ತು, ಅದನ್ನ ರೆಡಿ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ಆಗಿದೆ ಅಂತ ಹೇಳಿದ್ದಾರೆ. ಈ ಸಲ ಮಾತ್ರ ನಂಗೆ ಬಿಡಲ್ಲ ಅವ್ರಿಗೆ. ಬ್ರೋ ಬೈಕ್ ವಾಶ್ ಮಾಡಿಸಿ ಅಂತ ಹೇಳಿದೆ ಬ್ರೋ. ವಾಷಿಂಗ್ ಇಲ್ಲ ಅಂತ ಹೇಳಿದ್ನಲ್ಲ ಬ್ರೋ ನಾನು. ನೀವು ಹೇಳಿದ್ರಲ್ಲ ಆಮೇಲೆ, ಸರಿ ಆಯ್ತು ನಾನು ಮಾಡಿಸ್ತೀನಿ ಅಂತ. ವಾಷಿಂಗ್ ಆಗಲ್ಲ ಅಂತ ಅಲ್ಲ, ಇವಾಗ ಧೂಳು ಗಾಡಿ ಎತ್ಕೊಂಡು ಹೋಗಬೇಕಾಗುತ್ತಾ? ದಯವಿಟ್ಟು ವಿಡಿಯೋ ಒಳಗಡೆ ವಿಡಿಯೋ ಮಾಡಲೇಬೇಡಿ. ಸರಿ ನಾನು ಆಚೆ ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ತಾರೆ ಮ್ಯಾನೇಜರ್. ವಿಡಿಯೋ ಹಾಕ್ತಾರೆ. ಇನ್ನೂ ಎಷ್ಟು ದಿವಸ ಆಗ್ಬೋದು ಬ್ರೋ ಅದು ಬರೋಕ್ಕೆ? ಇನ್ನೂ ಎಷ್ಟು ದಿವಸ ಆಗ್ಬೋದು? ಅಲ್ಲ, ಒಂದು ವಾರ ಆಯ್ತಲ್ಲ, ಮತ್ತೆ ಇನ್ನೂ ಎಷ್ಟು ದಿವಸ ಆಗ್ಬೋದು ಅಂತ. ಅದನ್ನೇ ಹೇಳಿದವರು ನಮಗೆ ಟ್ರ್ಯಾಕರ್ ಐಡಿ ಅಂತ ಕೊಡಲ್ಲ. ಸುಮ್ಮನೆ ಆಮೇಲೆ ನಾವು ಹೇಳೋದು ನಮ್ಗೆ ಗೊತ್ತಿದ್ರೆ ಹೇಳ್ಬೋದಲ್ಲ. ನಮ್ಮನು ಅವ್ರು ಏನಾರು ಹೇಳ್ತಾರೆ ನಮಗೆ, ಇಲ್ಲಿ ಅವೈಲೇಬಿಲಿಟಿ ಅಂತ ಹೇಳ್ತಾರೆ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಇವಾಗ ಗಾಡಿ ವಾಶ್ ಮಾಡ್ತೀನಿ ಅಂತ ಎತ್ಕೊಂಡು ಹೋಗಿದ್ದಾರೆ. ಗಾಡಿ ಚೆನ್ನಾಗಿದ್ರೆ ಶೋರೂಮು ಕರೆಕ್ಟಾಗಿರಲ್ಲ, ಶೋರೂಮು ಕರೆಕ್ಟಾಗಿದ್ರೆ ಗಾಡಿ ಕರೆಕ್ಟಾಗಿರಲ್ಲ. ವಾಶ್ ಮಾಡ್ತಾವ್ರೆ ಗಾಡಿ. ಅಪ್ಡೇಟ್ ಮೇಲೆ ಬಿಟ್ಟೈತೆ ವಾಶು. ತಗೊಂಡೋಗ್ಲಾ ಬ್ರೋ? ತಗೊಂಡೋಗಿ ಬಂದ್ಮೇಲೆ ನಾನು ಹೇಳ್ತೀನಿ. ಅಯ್ಯೋ ಬಂದ್ಮೇಲೆ ಇನ್ಫಾರ್ಮ್ ಮಾಡಿ. ಇವತ್ತು ರೈಡ್ ಇರೋದು? ಇವತ್ತು ನೈಟ್ ಇದೆ ರೈಡ್, ಅದಕ್ಕೆ ಹೋಗಿ ಬನ್ನಿ. ಬಂದ್ಮೇಲೆ ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಇನ್ಫಾರ್ಮ್ ಮಾಡಿ. ಸ್ವಲ್ಪ ಬ್ರೇಕ್ ಅದೊಂದು ರೆಡಿ ಮಾಡಿಕೊಟ್ಬಿಡಿ ನನಗೆ. ಸರಿ ಆಯಿತು, ನೋಡೋಣ. ಓಕೆ, ಕ್ಲೋಸ್ ಮಾಡಿಸ್ಕೊಬಿಡಿ ಜಾಬ್ ಕಾರ್ಡು. ವಾಟರ್ ಪಂಪ್ ಹಾಕಿಬಿಟ್ಟು ಅದೇ ಇದರಲ್ಲಿ ಕ್ಲೈಮ್ ಆಗುತ್ತಲ್ಲ ಇನ್ಶೂರೆನ್ಸ್ ಅದು? ಅಲ್ಲ, ಅದು ಝೀರೋ ಬಿಲ್ಗಾದ್ರೂ ನೀವು ಸೈನ್ ಮಾಡಿ ತಗೋಬೇಕು. ಬಿಲ್ ತಗೋಬೇಕಾ? ಝೀರೋ ಬಿಲ್ಲು 1952 ವಾರಂಟಿ ಬಿಲ್ ಬಂದಿದೆ. ಅದು ಗಾಡಿ ಕೈಗೆ ಬಂತು ಅಂತ ಒಂದು ಖುಷಿ. ಇನ್ನೂ ಒಂದು ಪ್ರಾಬ್ಲಮ್ ರೆಡಿ ಆಗಿಲ್ವಲ್ಲ ಅನ್ನೋ ಒಂದು ದುಃಖ. ಗಾಡಿ ಸೌಂಡ್ ಮಾತ್ರ ಕ್ರೇಜಿ ಆಗಿದೆ. ಪಗ್ಲು ನೋಡ್ರಿ ಎಷ್ಟು ಪ್ರಾಬ್ಲಮ್ಸ್ ಇದೆ ನಮ್ಮ ಎಕ್ಸ್ಪಲ್ಸಲ್ಲಿ. ಎಕ್ಸ್ಪಲ್ಸ್ ಇರೋದು ವೀಡಿಯೋ ಫುಲ್ ನೋಡ್ರಪ್ಪ, ಗೊತ್ತಾಗುತ್ತೆ ಎಕ್ಸ್ಪಲ್ಸ್ದು ಕತೆ ಏನಾಗ್ತಿದೆ ಅಂತ. ಸುಮ್ಮನೆ ಜೋಶಲ್ಲಿ ಇಸ್ಕೊಂತೀವಿ ಅಷ್ಟೇ, ಆಫ್ ರೋಡ್ ಮಾಡ್ಬೋದು ಹಂಗೆ ಹಿಂಗೆ ಅಂತ. ಚೆನ್ನಾಗೇ ಇದೆ, ಬಟ್ ಸರ್ವಿಸ್ ಅಂತ ಬಂದಾಗ, ಇಲ್ಲ ಗಾಡಿ ಪ್ರಾಬ್ಲಮ್ಸ್ ಅಂತ ಬಂದಾಗ ಯಾಕಾದರೂ ಇಸ್ಕೊಬಿಟ್ಟು ಅನಿಸ್ಬೇಕು. ಆ ಥರ ಪ್ರಾಬ್ಲಮ್ಗಳು ಬರುತ್ತೆ. ರೆಡಿ ಮಾಡ್ಕೊಳ್ಳೋದು ಕರೆಕ್ಟಾಗಿ ರೆಡಿ ಮಾಡ್ಕೊಡಲ್ಲ, ಅದೊಂದು ಪ್ರಾಬ್ಲಮ್ಮು. ಸ್ಟಾಫ್ ಏನು ಮಾಡೋಕ್ಕಾಗಲ್ಲ. ಸ್ಟಾಫ್ ಅವ್ರ ಕೆಲಸ ಅವ್ರು ಏನು ಮಾಡ್ತಾ ಇರ್ತಾರೆ. ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದ್ದರೆ ಗಾಡಿಗಳು ಯಾವುದು ಪ್ರಾಬ್ಲಮ್ ಬರೋಲ್ಲ. ಬಂದಿದೆ ರೆಡಿ ಮಾಡಿ ಕಳಿಸ್ತಾರೆ ಸ್ಟಾಫ್ಗಳು. ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.